ನಮಸ್ಕಾರ ಸ್ನೇಹಿತರೆ, ಈ ಕ್ಲಾಸ್ನಲ್ಲಿ ನಾವು ಎಕ್ಸ್ಟ್ರೂಡ್ ಟೂಲ್ ಬಗ್ಗೆ ತಿಳ್ಕೊಳ್ಳೋಣ ಮತ್ತೆ ಆ ಟೂಲ್ನ ಯೂಸ್ ಮಾಡಿ ಒಂದು ಸಿಂಪಲ್ ಮಾಡೆಲ್ನ ಕ್ರಿಯೇಟ್ ಮಾಡೋಣ. ಓಕೆ, ಸೊ ನೀವು ನೋಡ್ತಾ ಇದ್ದೀರಾ ಓಕೆ ಸ್ನೇಹಿತರೆ, ನಾನು ಫೇಸ್ ಆಪ್ಷನ್ನ ಸೆಲೆಕ್ಟ್ ಮಾಡಿ, ಸೊ ಒಂದು ಫೇಸ್ನ ಸೆಲೆಕ್ಟ್ ಮಾಡಿ ಜಸ್ಟ್ ಮೂವ್ ಮಾಡಿದ್ರೆ ಜಸ್ಟ್ ಆ ಫೇಸ್ ಮೂವ್ ಆಗುತ್ತೆ ಅಷ್ಟೇ. ಅದೇ ನಾನು ಅದನ್ನು ಆ ಫೇಸ್ನ ಎಕ್ಸ್ಟ್ರೂಡ್ ಮಾಡಿದ್ರೆ ಸೊ ಆಗ ಅಲ್ಲಿ ಒಂದು ಹೊಸ ಫೇಸ್ ಕ್ರಿಯೇಟ್ ಆಗುತ್ತೆ ಮತ್ತು ನಾನು ಅದನ್ನು ಈ ಥರ ಯಾವ ಥರ ಬೇಕಾದರೂ ಮೂವ್ ಮಾಡಿ ಹೊಸ ಒಂದು ಫಾರ್ಮನ್ನು ಒಂದು ಹೊಸ ಶೇಪ್ನ ಕೊಡ್ಬೋದು. ಸೊ ನಾವು ಫೇಸಸ್ನ ಎಕ್ಸ್ಟ್ರೂಡ್ ಮಾಡ್ಬೋದು ಅಥವಾ ಎಡ್ಜಸ್ಗಳನ್ನು ಎಕ್ಸ್ಟ್ರೂಡ್ ಮಾಡ್ಬೋದು ಅಥವಾ ವರ್ಟೆಕ್ಸ್ಗಳನ್ನು ಕೂಡ ಎಕ್ಸ್ಟ್ರೂಡ್ ಮಾಡ್ಬೋದು. ಓಕೆ, ಸೊ ಈ ಮೂರು ಪಾಲಿಗಾನಲ್ ಕಾಂಪೊನೆಂಟ್ಗಳನ್ನು ನಾವು ಎಕ್ಸ್ಟ್ರೂಡ್ ಮಾಡ್ಬೋದು. ಬಟ್ ಹೆಚ್ಚಾಗಿ ಎಕ್ಸ್ಟ್ರೂಡ್ ಟೂಲ್ ಯೂಸ್ ಆಗೋದು ಫೇಸಸ್ನ ಎಕ್ಸ್ಟ್ರೂಡ್ ಮಾಡೋದಕ್ಕೋಸ್ಕರನೇ. ಬಟ್ ಮೂರು ಆಪ್ಷನ್ ಖಂಡಿತ ಇದೆ. ಸೊ ಎಕ್ಸ್ಟ್ರೂಡ್ ಟೂಲ್ ನಿಮಗೆ ಇಲ್ಲಿ ಎಡಿಟ್ ಮೆಶ್ ಮೆನುಗೆ ಹೋದರೆ ಸೊ ಇಲ್ಲಿ ಸಿಗುತ್ತೆ ಎಕ್ಸ್ಟ್ರೂಡ್ ಅಂತ ಇದೆಯಲ್ಲ. ಸೊ ಇಲ್ಲಿಂದ ನೀವು ಆಕ್ಸೆಸ್ ಮಾಡ್ಕೋಬೋದು ಅಥವಾ ಕಂಟ್ರೋಲ್ ಇ ಶಾರ್ಟ್ಕಟ್ ಯೂಸ್ ಮಾಡ್ಬೋದು. ಓಕೆ, ಸೊ ಕಂಟ್ರೋಲ್ ಇ ಇಲ್ಲಿಂದ ಕೂಡ ಯೂಸ್ ಮಾಡ್ಬೋದು ಅಥವಾ ಶಿಫ್ಟ್ ರೈಟ್ ಕ್ಲಿಕ್ ಮಾರ್ಕಿಂಗ್ ಮೆನು ಇಲ್ಲಿಂದ ಕೂಡ ನೀವು ಎಕ್ಸ್ಟ್ರೂಡ್ ಟೂಲನ್ನು ತಗೋಬೋದು. ಓಕೆ, ಈಗ ಒಂದು ಫೇಸ್ನ ಎಕ್ಸ್ಟ್ರೂಡ್ ಮಾಡೋಣ. ಸೊ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಿ ಫೇಸ್ ಮೋಡಿಗೆ ಹೋಗ್ಬಿಟ್ಟು ಸೊ ಫೇಸ್ನ ಸೆಲೆಕ್ಟ್ ಮಾಡಿ ಎಕ್ಸ್ಟ್ರೂಡ್ ಟೂಲ್ನ ಸೆಲೆಕ್ಟ್ ಮಾಡಿ ಎಡಿಟ್ ಮೆಶಿಗೆ ಹೋಗ್ಬಿಟ್ಟು ಎಕ್ಸ್ಟ್ರೂಡ್ ಟೂಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಎಕ್ಸ್ಟ್ರೂಡ್ ಟೂಲ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದ ಹಾಗೆ ಅಲ್ಲಿ ಒಂದು ಹೊಸ ಫೇಸ್ ಕ್ರಿಯೇಟ್ ಆಗಿರುತ್ತೆ. ಅದನ್ನು ಕಾಣಿಸ್ತಾ ಇಲ್ಲ ಬಟ್ ಅದು ಕ್ರಿಯೇಟ್ ಆಗಿರುತ್ತೆ. ಮತ್ತು ಅದರ ಜೊತೆಗೆ ಈ ಟ್ರಾನ್ಸ್ಫಾರ್ಮ್ ಟೂಲ್ ಅಥವಾ ಟ್ರಾನ್ಸ್ಫಾರ್ಮ್ ಮ್ಯಾನಿಪುಲೇಟರ್ ಅಂತ ಏನು ಹೇಳ್ತೀವಿ ಇದು ಆಕ್ಟಿವೇಟ್ ಆಗುತ್ತೆ. ಈ ಟ್ರಾನ್ಸ್ಫಾರ್ಮ್ ಮ್ಯಾನಿಪುಲೇಟರ್ನ ಯೂಸ್ ಮಾಡಿ ನೀವು ಆ ಎಕ್ಸ್ಟ್ರೂಡ್ ಆಗಿರುವಂತಹ ಫೇಸನ್ನು ಮೂವ್ ಮಾಡ್ಬೋದು ಈ ಥರ. ಸೊ ಯಾವ ಡೈರೆಕ್ಷನಲ್ಲಿ ಬೇಕಾದರೂ ಮೂವ್ ಮಾಡ್ಬೋದು ಅಥವಾ ಆ ಎಕ್ಸ್ಟ್ರೂಡ್ ಆಗಿರುವಂಥ ಫೇಸ್ನ ಈ ಥರ ಸ್ಕೇಲ್ ಮಾಡ್ಬೋದು ಅಥವಾ ಆ ಫೇಸನ್ನು ಇವನ್ ರೊಟೇಟ್ ಕೂಡ ಮಾಡ್ಬೋದು. ರೊಟೇಟ್ ಮಾಡಬೇಕು ಅಂದರೆ ರೊಟೇಟ್ ಟೂಲ್ ಆಕ್ಟಿವೇಟ್ ಆಗಿರಲ್ಲ. ಸೊ ನೀವು ಈ ರೌಂಡ್ ಸರ್ಕಲ್ ಕಾಣಿಸ್ತಾ ಇದೆಯಲ್ಲ ಬ್ಲೂ ಸರ್ಕಲ್, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ರೊಟೇಟ್ ಟೂಲ್ ಕೂಡ ಆಕ್ಟಿವೇಟ್ ಆಗುತ್ತೆ. ಸೊ ಆಮೇಲೆ ಅದನ್ನು ರೊಟೇಟ್ ಕೂಡ ಮಾಡ್ಬೋದು. ಓಕೆ, ಸೊ ಒಂದು ಫೇಸ್ನ ಎಕ್ಸ್ಟ್ರೂಡ್ ಮಾಡಿದಾಗ ಕಂಟ್ರೋಲ್ ಇ ಯೂಸ್ ಮಾಡ್ತೀನಿ. ಇವಾಗ ಕಂಟ್ರೋಲ್ ಇ ಪ್ರೆಸ್ ಮಾಡ್ತಾ ಇದ್ದಾಗೆ ಎಕ್ಸ್ಟ್ರೂಡ್ ಆಗಿರುತ್ತೆ ಆ ಫೇಸ್, ಜೊತೆಗೆ ಈ ಟ್ರಾನ್ಸ್ಫಾರ್ಮ್ ಟೂಲ್ ಕೂಡ ಆಕ್ಟಿವೇಟ್ ಆಗುತ್ತೆ. ಸೊ ನಿಮಗೆ ಈ ಟ್ರಾನ್ಸ್ಫಾರ್ಮ್ ಟೂಲ್ ಬೇಡ ಅಂದರೆ ಡೈರೆಕ್ಟಾಗಿ ನೀವು ಮೂವ್ ಮಾಡಬೇಕು ಅಷ್ಟೇ ಅಂದರೆ ಡೈರೆಕ್ಟಾಗಿ ಡಬ್ಲ್ಯೂ ಪ್ರೆಸ್ ಮಾಡ್ಬೋದು. ಸೊ ಆವಾಗ ಎಕ್ಸ್ಟ್ರೂಡ್ ಆಗಿರುವ ಫೇಸನ್ನು ನೀವು ಜಸ್ಟ್ ಈ ಥರ ಮೂವ್ ಮಾಡ್ಕೋಬೋದು. ನಿಮಗೆ ಹೇಗೆ ಬೇಕೋ ಆ ಥರ ಮೂವ್ ಮಾಡಬೇಕು. ಆ ಟ್ರಾನ್ಸ್ಫಾರ್ಮ್ ಟೂಲ್ನ ಯೂಸ್ ಮಾಡಬೇಕು ಅಂತ ಏನಿಲ್ಲ. ಒಂದು ವೇಳೆ ನೀವು ಡಬ್ಲ್ಯೂ ಪ್ರೆಸ್ ಮಾಡಿ ಮೂವ್ ಟೂಲ್ಗೆ ಬಂದಿರ್ತೀರಾ ಮತ್ತೆ ವಾಪಸ್ ಆ ಟ್ರಾನ್ಸ್ಫಾರ್ಮ್ ಟೂಲ್ ಬೇಕು ಅಂದರೆ ಆಗ ಟಿ ಪ್ರೆಸ್ ಮಾಡಿ. ಓಕೆ, ಸೊ ಟಿ ಪ್ರೆಸ್ ಮಾಡಿದರೆ ಮತ್ತೆ ವಾಪಸ್ ಆ ಟ್ರಾನ್ಸ್ಫಾರ್ಮ್ ಟೂಲ್ ಬರುತ್ತೆ. ಅಥವಾ ಆ ಟ್ರಾನ್ಸ್ಫಾರ್ಮ್ ಟೂಲ್ ನಿಮಗೆ ಇಲ್ಲಿ ಕೂಡ ಸಿಗುತ್ತೆ, ಎಡಿಟ್ ಮೆಶ್ನಲ್ಲಿ ಟ್ರಾನ್ಸ್ಫಾರ್ಮ್ ಅಂತ ಇದೆಯಲ್ಲ ಇಲ್ಲಿಂದ ಕೂಡ ಸಿಗುತ್ತೆ. ಓಕೆ, ಆ ಟ್ರಾನ್ಸ್ಫಾರ್ಮ್ ಮ್ಯಾನಿಪುಲೇಟರ್ನ ಅಡ್ವಾಂಟೇಜ್ ಏನಪ್ಪ ಅಂದರೆ ಸೊ ಈಗ ಫಾರ್ ಎಕ್ಸಾಂಪಲ್ ಒಂದು ಫೇಸನ್ನು ಎಕ್ಸ್ಟ್ರೂಡ್ ಮಾಡೋಣ. ಸೊ ಇದರ ಸಬ್ ಡಿವಿಷನ್ನ ಸ್ವಲ್ಪ ಕಡಿಮೆ ಮಾಡಿ. ಸೊ ಇವಾಗ ಇದರಲ್ಲಿ ಈ ಥರ ಬೆಂಡ್ ಆಗಿರುವ ಒಂದು ಫೇಸನ್ನು ನಾನು ಎಕ್ಸ್ಟ್ರೂಡ್ ಮಾಡ್ತೀನಿ. ಸೊ ಈ ಫೇಸ್ ಸೆಲೆಕ್ಟ್ ಮಾಡಿದ್ದೀನಿ, ಕಂಟ್ರೋಲ್ ಇ ಪ್ರೆಸ್ ಮಾಡಿ ಎಕ್ಸ್ಟ್ರೂಡ್ ಆಗುತ್ತೆ. ಸೊ ಟ್ರಾನ್ಸ್ಫಾರ್ಮ್ ಟೂಲ್ ಯಾವಾಗಲೂ ನೀವು ಎಕ್ಸ್ಟ್ರೂಡ್ ಮಾಡ್ತಾ ಇರುವಂತಹ ಫೇಸ್ ಏನಿದೆ ಅದಕ್ಕೆ ನಾರ್ಮಲ್ ಆಗಿ ಅಥವಾ ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಆ ಟೂಲ್ ಬರುತ್ತೆ. ಸೊ ಹಾಗಾಗಿ ನೀವು ಅದು ಫೇಸ್ ಯಾವ ಡೈರೆಕ್ಷನಲ್ಲಿದೆಯೋ ಆ ಡೈರೆಕ್ಷನಲ್ಲಿ ಅದನ್ನು ಎಕ್ಸ್ಟ್ರೂಡ್ ಮಾಡ್ಬೋದು. ಸೊ ನೀವು ಅದೇ ಡಬ್ಲ್ಯೂ ಪ್ರೆಸ್ ಮಾಡಿಬಿಟ್ರೆ ಇಲ್ಲಿ ನೋಡಿ. ಓಕೆ, ಡಬ್ಲ್ಯೂ ಪ್ರೆಸ್ ಮಾಡಿದ್ರೂ ಕೂಡ ನಿಮಗೆ ಅದೇ ಸಿಗ್ತಾ ಇದೆ. ಯಾಕೆ ಅಂದರೆ ನಾನು ಆಕ್ಸಿಸ್ ಓರಿಯೆಂಟೇಷನ್ನ ಈಗ ತಾನೇ ಜಸ್ಟ್ ಸೆಟ್ ಮಾಡಿದ್ದೆ. ಓಕೆ, ಸೊ ಈ ಮೂವ್ ಟೂಲಿನ ಆಕ್ಸಿಸ್ ಓರಿಯೆಂಟೇಷನ್ ಏನಿದೆ ನೋಡೋಣ. ನೋಡಿ, ಆಕ್ಸಿಸ್ ಓರಿಯೆಂಟೇಷನ್ ನಾರ್ಮಲ್ ಆಗಿ ನಮ್ಗೆ ಗೊತ್ತಿದೆ ಅಲ್ವಾ, ವರ್ಡ್ ಅಥವಾ ಆಬ್ಜೆಕ್ಟ್ನಲ್ಲಿ ಇರುತ್ತೆ. ಸೊ ವರ್ಡ್ ಅಥವಾ ಆಬ್ಜೆಕ್ಟ್ ಎರಡರಲ್ಲೂ ಕೂಡ ನಿಮಗೆ ಬೇಕಾದ ಆ ಡೈರೆಕ್ಷನ್ ಸಿಗೋದಿಲ್ಲ. ಆ ಫೇಸ್ ಯಾವ ಡೈರೆಕ್ಷನಲ್ಲಿ ಇದೆಯೋ ಅದು ಸಿಗೋದಿಲ್ಲ. ಅದು ನಿಮಗೆ ಸಿಗೋದು ಕಾಂಪೋನೆಂಟ್ ಮೋಡಲ್ಲಿ. ಓಕೆ, ಸೊ ನೀವು ಕಾಂಪೋನೆಂಟ್ ಅಂದರೆ ಫೇಸ್ ಅಥವಾ ಎಡ್ಜ್ ಅಥವಾ ವರ್ಟೈಸಸ್ಗಳನ್ನು ಮೂವ್ ಮಾಡುವಾಗ ಈ ಆಕ್ಸಿಸ್ ಓರಿಯೆಂಟೇಷನನ್ನು ಈ ಕಾಂಪೋನೆಂಟ್ ಮೋಡಲ್ಲಿ ಇಟ್ಟರೆ ನಿಮಗೆ ಬೇಕಾದ ಆ ಡೈರೆಕ್ಷನ್ ಸಿಗುತ್ತೆ. ನೋಡಿ, ಈಗ ಅದೇ ಡೈರೆಕ್ಷನ್ ಸಿಗುತ್ತೆ. ಇಲ್ಲಾಂದರೆ ನೀವು ನಾರ್ಮಲ್ ಮ್ಯಾನಿಪುಲೇಟರ್ ಟಿ ಪ್ರೆಸ್ ಮಾಡಿ ಇದನ್ನು ಯೂಸ್ ಮಾಡ್ಬೋದು. ಮತ್ತು ಇಲ್ಲೂ ಕೂಡ ನಾನು ಒಂದು ಫೇಸ್ನ ಸೆಲೆಕ್ಟ್ ಮಾಡಿದಾಗ ನಾನು ಡಬ್ಲ್ಯೂ ಪ್ರೆಸ್ ಮಾಡಿ ಮೂವ್ ಟೂಲನ್ನು ಯೂಸ್ ಮಾಡಿದೆ. ಒಂದು ವೇಳೆ ನಾನು ಒಂದಕ್ಕಿಂತ ಹೆಚ್ಚು ಅಂದರೆ ಈ ಕಂಪ್ಲೀಟ್ ಫೇಸ್ ಲೂಪನ್ನು ಸೆಲೆಕ್ಟ್ ಮಾಡಿ ಈಗ ಎಕ್ಸ್ಟ್ರೂಡ್ ಮಾಡಿದರೆ ಕಂಟ್ರೋಲ್ ಇ ಪ್ರೆಸ್ ಮಾಡಿ ಈಗ ಎಕ್ಸ್ಟ್ರೂಡ್ ಮಾಡಿದರೆ ಈಗ ನನಗೆ ಡಬ್ಲ್ಯೂ ಯೂಸ್ ಆಗೋದಿಲ್ಲ. ಸೊ ಡಬ್ಲ್ಯೂ ಪ್ರೆಸ್ ಮಾಡಿದರೆ ನನಗೆ ಈ ಥರ ಎಕ್ಸ್ಟ್ರೂಡ್ ಮಾಡಬೇಕಾಗುತ್ತೆ. ಈವನ್ ನನ್ನ ಆಕ್ಸಿಸ್ ಓರಿಯೆಂಟೇಷನ್ ಕಾಂಪೋನೆಂಟ್ ಮಾಡಲೇ ಇದ್ದರೂ ಕೂಡ ಸೊ ನಾನು ಇದೇ ಥರ ಎಕ್ಸ್ಟ್ರೂಡ್ ಮಾಡಬೇಕಾಗುತ್ತೆ ಹೊರತು ನನಗೆ ಎಲ್ಲ ಫೇಸಸ್ಗಳು ಅವರವರ ನಾರ್ಮಲ್ ಡೈರೆಕ್ಷನಲ್ಲಿ ಹೋಗೋದಕ್ಕಾಗೋದಿಲ್ಲ. ಸೊ ಅಲ್ಲಿ ನನಗೆ ಮತ್ತೆ ಈ ಮ್ಯಾನಿಪುಲೇಟರೇ ಯೂಸ್ ಬರುತ್ತೆ ನೋಡಿ. ಸೊ ಮ್ಯಾನಿಪುಲೇಟರ್ ಇದ್ದಾಗ ನಾವು ಎಲ್ಲ ಫೇಸಸ್ ಆಯಾ ಡೈರೆಕ್ಷನಲ್ಲೇ ಪರ್ಪೆಂಡಿಕ್ಯುಲರ್ ಡೈರೆಕ್ಷನಲ್ಲೇ
ಎಕ್ಸ್ಟ್ರೂಡ್ ಮಾಡ್ಬೋದು. ಮತ್ತು ಎಕ್ಸ್ಟ್ರೂಡ್ ಮಾಡುವಾಗ ಈ ಥರ ಒಂದಕ್ಕಿಂತ ಹೆಚ್ಚು ಫೇಸಸ್ಗಳನ್ನು ಸೆಲೆಕ್ಟ್ ಮಾಡಿ ಒಂದೇ ಸಲ ಎಕ್ಸ್ಟ್ರೂಡ್ ಮಾಡುವಾಗ ಇಲ್ಲಿ ಈ ಪಕ್ಕದಲ್ಲಿ ಇನ್ವ್ಯೂ ಎಡಿಟರ್ ಏನು ಕಾಣಿಸ್ತಾ ಇರುತ್ತೆ. ಸೊ ಇದರಲ್ಲಿ ನಿಮ್ಗೆ ಅಲ್ಲೊಂದು ಆಪ್ಷನ್ ಇರುತ್ತೆ, ಕೀಪ್ ಫೇಸಸ್ ಟುಗೆದರ್ ಅಂತ. ಸೊ ಇದು ನಾರ್ಮಲಾಗಿ ಆನ್ ಇರುತ್ತೆ. ಸೊ ಇದು ಆನ್ ಇರೋದ್ರಿಂದ ಎಲ್ಲ ಫೇಸಸ್ ಒಂದಕ್ಕೊಂದು ಅಟ್ಯಾಚ್ ಆಗಿದೆ. ಸೊ ಅದೇ ನೀವೇನಾದರೂ ಇದನ್ನು ಆಫ್ ಮಾಡಿದರೆ ಇದ್ರ ಮೇಲೆ ಮೌಸ್ ತೊಗೊಂಡು ಬಂದು ಲೆಫ್ಟ್ ಕ್ಲಿಕ್ ಪ್ರೆಸ್ ಮಾಡಿ ಜಸ್ಟ್ ಈ ಕಡೆ ಮೂವ್ ಮಾಡಿ ಅದು ಆಫ್ ಆಗುತ್ತೆ ಅಥವಾ ಆನ್ ಆಗುತ್ತೆ, ಅಥವಾ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆನ್ ಆ್ಯಂಡ್ ಆಫ್ ಮಾಡ್ಬೋದು. ಓಕೆ, ಸೊ ಈಗ ಇದನ್ನು ಆಫ್ ಮಾಡೋಣ. ಸೊ ಆಫ್ ಮಾಡಿದಾಗ ನೋಡಿ ಏನಾಗುತ್ತೆ, ಪ್ರತಿ ಫೇಸಸ್ ಕೂಡ ಡಿಸ್ಟಿಂಕ್ಟಾಗಿ ಅಂದರೆ ಸಪ್ರೇಟಾಗಿ ಎಕ್ಸ್ಟ್ರೂಡ್ ಆಗುತ್ತೆ. ಒಂದೊಂದು ಫೇಸ್ ಕೂಡ ಈ ಥರ ಎಕ್ಸ್ಟ್ರೂಡ್ ಆಗುತ್ತೆ. ಓಕೆ, ಮತ್ತು ಅಲ್ಲಿ ಎಕ್ಸ್ಟ್ರೂಡ್ ಮಾಡುವಾಗ ಸೊ ಮತ್ತೆ ನಾನು ಈ ಫೇಸ್ ಲೂಪನ್ನು ಸೆಲೆಕ್ಟ್ ಮಾಡ್ತೀನಿ, ಕಂಟ್ರೋಲ್ ಇ ಪ್ರೆಸ್ ಮಾಡಿ. ಎಕ್ಸ್ಟ್ರೂಡ್ ಮಾಡುವಾಗ ಇಲ್ಲಿ ಒಂದು ಸಣ್ಣ ಐಕಾನ್ ಕಾಣಿಸ್ತಾ ಇದೆ ಅಲ್ವಾ. ಸೊ ಇದು ಮೇಲ್ಗಡೆ ಮುಖ ಮಾಡಿದೆ. ಸೊ ಇದು ಮೇಲ್ಗಡೆ ಮುಖ ಮಾಡಿರೋದ್ರಿಂದ ನಮಗೆ ಎಕ್ಸ್ಟ್ರೂಡ್ ಟೂಲ್ ಮ್ಯಾನಿಪುಲೇಟರ್ ಏನಿದೆ ಅದು ಫೇಸಸ್ನ ನಾರ್ಮಲ್ ಡೈರೆಕ್ಷನಲ್ಲೇ ಇರುತ್ತೆ. ಸೊ ಅದೇ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಒಂದ್ಸಲ ಸೊ ಏನಾಗುತ್ತೆ, ಇದು ಮ್ಯಾನಿಪುಲೇಟರ್ ಏನಿದೆ ನಾರ್ಮಲ್ ವರ್ಲ್ಡ್ ಆ್ಯಕ್ಸಿಸ್ ಥರ ಬಂದುಬಿಡುತ್ತೆ. ಸೊ ಅಂದರೆ ಇವನ್ ಆ ಮ್ಯಾನಿಪುಲೇಟರ್ನ ಆ್ಯಕ್ಸಿಸ್ ಓರಿಯೆಂಟೇಷನ್ ಕೂಡ ವರ್ಲ್ಡ್ ಆ್ಯಕ್ಸಿಸ್ ಓರಿಯೆಂಟೇಷನ್ ಪ್ರಕಾರ ಬಂದುಬಿಡುತ್ತೆ. ಸೊ ಅದೇ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದು ಕಾಂಪೋನೆಂಟ್ ಅಂದರೆ ನೀವು ಯಾವ ಫೇಸ್ ಸೆಲೆಕ್ಟ್ ಮಾಡಿರ್ತೀರ ಅದರ ಆ್ಯಕ್ಸಿಸ್ ಓರಿಯೆಂಟೇಷನ್ ಪ್ರಕಾರ ಇರುತ್ತೆ. ಓಕೆ, ಸೊ ಇದು ನಾರ್ಮಲಾಗಿ ಯಾವಾಗಲೂ ಈ ಥರ ಇಟ್ಟರೆ ಒಳ್ಳೆಯದು. ಸೊ ನೀವು ನಾರ್ಮಲ್ ವರ್ಲ್ಡ್ ಆ್ಯಕ್ಸಸ್ನಲ್ಲೇ ವರ್ಕ್ ಮಾಡಬೇಕು ಅಂದರೆ ನಾರ್ಮಲ್ ಡಬ್ಲ್ಯೂ ಪ್ರೆಸ್ ಮಾಡಿ ವರ್ಕ್ ಮಾಡ್ಬೋದು ಅಲ್ವಾ. ಇನ್ನು ಕೆಲವು ಸಲ ಎಕ್ಸ್ಟ್ರೂಡ್ ಟೂಲನ್ನು ನಾವು ಜಸ್ಟ್ ಆಬ್ಜೆಕ್ಟಿಗೆ ಥಿಕ್ನೆಸ್ ಕೊಡೋದಕ್ಕೂ ಕೂಡ ಯೂಸ್ ಮಾಡ್ಬೋದು. ಸೊ ನಾನು ಇಲ್ಲೇನು ಮಾಡ್ತೀನಿ, ಈ ಬಾಕ್ಸಲ್ಲಿ ಒಂದು ಫೇಸನ್ನು ಡಿಲೀಟ್ ಮಾಡ್ತೀನಿ. ಸೊ ಏನಾಗುತ್ತೆ, ಇವಾಗ ಜಸ್ಟ್ 5 ಫೇಸಸ್ ಇರುವಂಥ ಒಂದು ಹೊಲೋ ಆಬ್ಜೆಕ್ಟ್ ಥರ ಆಗಿದೆ. ಓಕೆ, ಸೊ ಇದಕ್ಕೆ ಯಾವುದೇ ಥಿಕ್ನೆಸ್ ಇಲ್ಲ, ಜಸ್ಟ್ ಒಂದು ಹೊಲೋ ಆಬ್ಜೆಕ್ಟ್. ಸೊ ಒಳಗಡೆ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ. ಸೊ ಯಾಕೆ ಅಂದರೆ ಅದು ಫೇಸ್ ನಾರ್ಮಲ್ ಮೇಲ್ಗಡೆ ಇರೋದ್ರಿಂದ ಆ ಥರ ಕಾಣಿಸುತ್ತೆ. ಸೊ ನಾರ್ಮಲ್ಸ್ ಬಗ್ಗೆ ನೋಡಿದಾಗ ನಿಮ್ಗೆ ಅದು ಮುಂದೆ ಗೊತ್ತಾಗುತ್ತೆ. ಸೊ ಈ ಥರ ಬ್ಲ್ಯಾಕ್ ಕಾಣಿಸ್ತಾ ಇದ್ದರೆ ನೀವೇನು ಮಾಡ್ಬೋದು, ಇಲ್ಲಿ ಲೈಟಿಂಗ್ ಅಂತ ಇದೆಯಲ್ಲ ಮೆನು, ಇಲ್ಲಿಗೆ ಹೋಗ್ಬಿಟ್ಟು ಇಲ್ಲಿ 2 ಸೈಡೆಡ್ ಲೈಟಿಂಗನ್ನು ಆನ್ ಮಾಡಿ. ಸೊ ಆಗ ಎಲ್ಲ ಫೇಸಸ್ ಕೂಡ ಕ್ಲಿಯರಾಗಿ ಕಾಣಿಸುತ್ತೆ. ಓಕೆ, ಸೊ ಇದೇನಂತ ಮತ್ತೆ ಮುಂದೆ ನೋಡೋಣ. ಸೊ ಈ ಥರ ಇದ್ದಾಗ ಸೊ ನನಗೆ ಇವಾಗ ಯಾವುದೇ ಪರ್ಟಿಕ್ಯುಲರ್ ಒಂದು ಫೇಸನ್ನು ಎಕ್ಸ್ಟ್ರೂಡ್ ಮಾಡೋದಲ್ಲ, ಜಸ್ಟ್ ಈ ಹೊಲೋ ಬಾಕ್ಸ್ಗೆ ಸ್ವಲ್ಪ ಥಿಕ್ನೆಸ್ ಕೊಡಬೇಕು. ಓಕೆ, ಸೊ ಒಂದು ಸ್ವಲ್ಪ ಶೆಲ್ ಅಥವಾ ಥಿಕ್ನೆಸ್ ಕೊಡಬೇಕು. ಆ ಥರ ಇದ್ದಾಗ ನೀವೇನು ಮಾಡ್ಬೋದು, ಜಸ್ಟ್ ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ ಎಕ್ಸ್ಟ್ರೂಡ್ ಟೂಲಿಗೆ ಹೋಗಿ. ನಾನು ಈ ಸಲ ಮಾರ್ಕಿಂಗ್ ಮೆನುದಿಂದ ಹೋಗ್ತೀನಿ. ಶಿಫ್ಟ್ ರೈಟ್ ಕ್ಲಿಕ್ ಪ್ರೆಸ್ ಮಾಡಿದಾಗ ಇಲ್ಲಿ ಎಕ್ಸ್ಟ್ರೂಡ್ ಟೂಲ್ ಸಿಗುತ್ತಲ್ವಾ, ನೋಡಿ ಇಲ್ಲಿ ಎಕ್ಸ್ಟ್ರೂಡ್ ಫೇಸ್ ಅಥವಾ ಎಡ್ಜ್ ಏನು ಹೇಳ್ತಾ ಇಲ್ಲ, ಯಾಕಂದರೆ ನಾನು ಆಬ್ಜೆಕ್ಟ್ ಮೋಡಿಂದ ಬಂದಿದ್ದೀನಿ ಎಕ್ಸ್ಟ್ರೂಡ್ ಟೂಲಿಗೆ, ಹಾಗಾಗಿ ಜಸ್ಟ್ ಎಕ್ಸ್ಟ್ರೂಡ್ ಅಂತ ತೋರಿಸ್ತಾ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತು ಇಲ್ಲಿ ನೀವು ಥಿಕ್ನೆಸ್ ಅಥವಾ ಲೋಕಲ್ ಝೆಡ್, ಟ್ರಾನ್ಸ್ಲೇಟ್ ಝೆಡ್ ಜಾಸ್ತಿ ಮಾಡ್ಬೋದು, ಅಥವಾ ಡೈರೆಕ್ಟಾಗಿ ಇದನ್ನೇ ಮತ್ತೆ ಮೂವ್ ಮಾಡ್ಬೋದು ನೋಡಿ. ಸೊ ಮತ್ತೆ ಕ್ಯೂ ಪ್ರೆಸ್ ಮಾಡಿ ಹೊರಗಡೆ ಬರ್ತೀನಿ, ವಾಪಸ್ ಆಬ್ಜೆಕ್ಟ್ ಮೋಡಿಗೆ ಬಂದೆ ನೋಡಿ. ಸೊ ಈಗ ನಾನು ಜಸ್ಟ್ ಇದಕ್ಕೆ ಒಂದು ಸ್ವಲ್ಪ ಥಿಕ್ನೆಸ್ ಕೊಟ್ಟಿದ್ದೀನಿ ಎಕ್ಸ್ಟ್ರೂಡ್ ಟೂಲನ್ನು ಯೂಸ್ ಮಾಡಿ. ಇನ್ನು ಆಗಲೇ ಹೇಳಿದಾಗೆ ಫೇಸಸ್ನ ಅಷ್ಟೇ ಅಲ್ಲ, ಎಡ್ಜಸ್ ಮತ್ತು ವರ್ಟೈಸಸ್ನ ಕೂಡ ಎಕ್ಸ್ಟ್ರೂಡ್ ಮಾಡ್ಬೋದು. ಸೊ ಇವಾಗ ಮೊದಲು ಫೇಸ್ನ ಸೆಲೆಕ್ಟ್ ಮಾಡಿ ಈ ಟಾಪಲ್ಲಿರೋ ಒಂದಿಷ್ಟು ಫೇಸಸ್ನ ನಾವು ಡಿಲೀಟ್ ಮಾಡೋಣ ಸೈಡ್ ವ್ಯೂವಿಂದ. ಸೊ ಈಗ ಎಡ್ಜಸ್ ಆಪ್ಷನ್ಗೆ ಹೋಗ್ಬಿಟ್ಟು ಸೊ ಈ ಟಾಪ್ ಎಡ್ಜ್ ಲೂಪ್ ಏನಿದೆ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ. ಸೊ ಈಗ ಇದನ್ನು ನಾನು ಎಕ್ಸ್ಟ್ರೂಡ್ ಮಾಡ್ತೀನಿ. ಸೊ ಕಂಟ್ರೋಲ್ ಇ ಪ್ರೆಸ್ ಮಾಡಿ ಈ ಥರ ಎಡ್ಜಸ್ನ ಕೂಡ ಎಕ್ಸ್ಟ್ರೂಡ್ ಮಾಡ್ಬೋದು. ಮತ್ತು ಎಡ್ಜಸ್ನ ಎಕ್ಸ್ಟ್ರೂಡ್ ಮಾಡುವಾಗ ಡಬಲ್ ಕ್ಲಿಕ್ ಮಾಡಿ ಎಕ್ಸ್ಟ್ರೂಡ್ ಮಾಡುವಾಗ ನೀವು ಕಂಟ್ರೋಲ್ ಇ ಅಥವಾ ಎಕ್ಸ್ಟ್ರೂಡ್ ಟೂಲನ್ನೇ ಯೂಸ್ ಮಾಡಬೇಕಂತ ಏನಿಲ್ಲ. ಡಬ್ಲ್ಯೂ ಪ್ರೆಸ್ ಮಾಡಿ ಮೂವ್ ಟೂಲ್ ತೊಗೊಂಡ್ಬಿಟ್ಟು ಜಸ್ಟ್ ಶಿಫ್ಟ್ ಹಿಡ್ಕೊಂಡ್ಬಿಟ್ಟು ನೀವು ಈ ಥರ ಮೂವ್ ಮಾಡಿದ್ರೂ ಸಾಕು, ಅದು ಎಕ್ಸ್ಟ್ರೂಡ್ ಆಗುತ್ತೆ. ಓಕೆ, ಸೊ ನೀವು ಎಕ್ಸ್ಟ್ರೂಡ್ ಟೂಲನ್ನ ಯೂಸ್ ಮಾಡಬೇಕಂತೇನಿಲ್ಲ. ಆ್ಯಕ್ಚುಲಿ ಇದು ಕೇವಲ ಎಡ್ಜಸ್ ಮಾತ್ರ ಅಲ್ಲ, ಈವನ್ ಫೇಸಸ್ಗೂ ಅಷ್ಟೇ. ಇವಾಗ ನಾನು ಈ ಫೇಸ್ ಇದನ್ನು ಸೆಲೆಕ್ಟ್ ಮಾಡಿ ಜಸ್ಟ್ ಶಿಫ್ಟ್ ಇಟ್ಕೊಂಡ್ಬಿಟ್ಟು ಓಕೆ, ಸೊ ನಾನು ಮೊದಲು ಟೂಲ್ ಅಂದರೆ ಸ್ಕೇಲ್ ಟೂಲ್ ತೊಗೋತೀನಿ. ಶಿಫ್ಟ್ ಇಟ್ಕೊಂಡ್ಬಿಟ್ಟು ನಾನು ಇದು ಮೂವ್ ಮಾಡಿದ್ರೆ ನೋಡಿ, ಸೊ ಆಟೋಮೆಟಿಕಲಿ ಅದು ಕೂಡ ಎಕ್ಸ್ಟ್ರೂಡ್ ಆಗುತ್ತೆ. ಓಕೆ, ಸೊ ಎಕ್ಸ್ಟ್ರೂಡ್ ಟೂಲನ್ನು ನೀವು ಕಂಟ್ರೋಲ್ ಇ ಅಥವಾ ಎಕ್ಸ್ಟ್ರೂಡ್ ಟೂಲಿಂದನೇ ಹೋಗಬೇಕು ಅಂತೇನಿಲ್ಲ, ಜಸ್ಟ್ ಶಿಫ್ಟ್ ಇಟ್ಕೊಂಡ್ಬಿಟ್ಟು ಮೂವ್, ರೊಟೇಟ್ ಅಥವಾ ಸ್ಕೇಲ್ ಯಾವ್ದು ಮಾಡಿದ್ರು ಕೂಡ ಅದು ಎಕ್ಸ್ಟ್ರೂಡ್ ಆಗುತ್ತೆ ಆ ಡೈರೆಕ್ಷನಲ್ಲಿ. ಓಕೆ, ಸೊ ಇವನ್ ನಾವು ವರ್ಟೈಸಸ್ನ ಕೂಡ ಎಕ್ಸ್ಟ್ರೂಡ್ ಮಾಡ್ಬೋದು. ಸೊ ವರ್ಟೈಸಸ್ಗೆ ಹೋಗಿ ಒಂದು ವರ್ಟೆಕ್ಸ್ ಮೇಲೆ ಡಬಲ್ ಕ್ಲಿಕ್ ಮಾಡಿ ಎಲ್ಲ ವರ್ಟೆಕ್ಸ್ಗಳು ಸೆಲೆಕ್ಟ್ ಆಗುತ್ತೆ. ಇಲ್ಲೂ ಕೂಡ ನಾನು ಪ್ರೆಸ್ ಮಾಡಿ ಸ್ಕೇಲ್ ಟೂಲ್ ತೊಗೊಂಡ್ಬಿಟ್ಟು ಶಿಫ್ಟ್ ಇಟ್ಕೊಂಡ್ಬಿಟ್ಟು ಈ ಥರ ಮಾಡ್ತೀನಿ ನೋಡಿ. ಸೊ ಈ ರೀತಿಯ ಒಂದು ಮುಳ್ಳಿನ ಬಾಲ್ ಸಿಗ್ತೀನಿ ನಮಗೆ. ಓಕೆ, ಸೊ ಈ ಥರ ಕೂಡ ಎಕ್ಸ್ಟ್ರೂಡ್ ಮಾಡ್ಬೋದು. ಇನ್ನು ಎಕ್ಸ್ಟ್ರೂಡಲ್ಲಿ ಇನ್ನು ಕೆಲವು ಇಂಟ್ರೆಸ್ಟಿಂಗ್ ಆಪ್ಷನ್ಸ್ ಇದೆ ಸ್ನೇಹಿತರೆ. ಈಗ ನಾವು ಮತ್ತೆ ಒಂದು ಬಾಕ್ಸ್ ತೊಗೋತೀನಿ. ಸೊ ಎಕ್ಸ್ಟ್ರೂಡ್ ಮಾಡುವಾಗ ಫೇಸ್
ಎಕ್ಸ್ಟ್ರೂಡ್ ಮಾಡುವಾಗ ನಾವು ಆ ಫೇಸನ್ನು ಒಂದು ಕರ್ವ್ ಡೈರೆಕ್ಷನಲ್ಲಿ ಎಕ್ಸ್ಟ್ರೂಡ್ ಮಾಡ್ಬೋದು. ಒಂದು ಕರ್ವನ್ನ ಡ್ರಾ ಮಾಡಿ, ಸೊ ಆ ಕರ್ವ್ ಹೇಗಿದೆಯೋ ಅದೇ ಥರ ಎಕ್ಸ್ಟ್ರೂಡ್ ಮಾಡ್ಬೋದು. ಸೊ ನಾವು ಕರ್ವ್ ಬಗ್ಗೆ ನೋಡಿಲ್ಲ, ಮುಂದೆ ನೋಡೋಣ. ಬಟ್ ಈಗ ಒಂದು ನಾನು ಕರ್ವ್ನ ಡ್ರಾ ಮಾಡ್ಕೋತೀನಿ. ಜಸ್ಟ್ ಸೈಡ್ ವ್ಯೂಗೆ ಬನ್ನಿ. ಸೈಡ್ ವ್ಯೂಗೆ ಬಂದುಬಿಟ್ಟು ಕ್ರಿಯೇಟಿಗೆ ಹೋಗಿ, ಕರ್ವ್ಸಿಗೆ ಹೋಗಿ, ಕರ್ವ್ ಟೂಲ್ಸ್. ಇದರಲ್ಲಿ ಬೇರೆ ಬೇರೆ ಥರದ ಕರ್ವ್ಸ್ ಇದೆ. ಈಗ ನಾನು ಸದ್ಯಕ್ಕೆ EP ಕರ್ವ್, ತುಂಬ ಸಿಂಪಲ್ ಕರ್ವ್ ಟೂಲ್ ಇದು, ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಜಸ್ಟ್ ಇದನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿ. ಓಕೆ, ಸೊ ನಾನು ಈ ಮೇಲ್ಗಡೆ ಫೇಸಸ್ನ ಆ್ಯಕ್ಚುಲಿ ಎಕ್ಸ್ಟ್ರೂಡ್ ಮಾಡಬೇಕಂತ ಇರೋದಲ್ವ. ಸೊ ಇಲ್ಲಿಂದ ಜಸ್ಟ್ ಒಂದು ಕ್ಲಿಕ್ ಮಾಡಿ, ಮತ್ತೆ ನೆಕ್ಸ್ಟ್ ಪಾಯಿಂಟ್ ಇಲ್ಲೆಲ್ಲಾದರೂ ಕ್ಲಿಕ್ ಮಾಡಿ ಮೂವ್ ಮಾಡ್ಬೋದು ಮೌಸನ್ನು. ಸೊ ಕ್ಲಿಕ್ ಮಾಡಿದ ನಂತರ ಸೊ ಮೌಸನ್ನು ನಾವು ಈ ಥರ ಮೂವ್ ಮಾಡ್ಬೋದು, ಅಂದರೆ ಆ ಪಾಯಿಂಟಿನ ಪೊಸಿಷನ್ನ ಅಡ್ಜಸ್ಟ್ ಮಾಡ್ಬೋದು. ಸೊ ನಾನು ಇದೇ ಥರ ಮಾಡ್ತೀನಿ. ಓಕೆ, ಸೊ ಈ ಥರ ಮಾಡಿದ್ದೀನಿ. ಓಕೆ, ಈಗ ಎಂಟರ್ ಪ್ರೆಸ್ ಮಾಡಿ. ಈಗ ನಾವೊಂದು ಕರ್ವ್ ಡ್ರಾ ಮಾಡಿದ್ದೀವಿ ಈ ಥರ ರೌಂಡಾಗಿ. ಓಕೆ, ಸೊ ಈಗ ನಾನು ಈ ಫೇಸ್ನ ಈ ಬಾಕ್ಸ್ ಸೆಲೆಕ್ಟ್ ಮಾಡಿ, ಫೇಸ್ ಆಪ್ಷನ್ಗೆ ಹೋಗ್ಬಿಟ್ಟು ಟಾಪ್ ಫೇಸನ್ನು ಸೆಲೆಕ್ಟ್ ಮಾಡಿ. ಟಾಪ್ ಫೇಸನ್ನು ಸೆಲೆಕ್ಟ್ ಮಾಡಿದ ನಂತರ ಶಿಫ್ಟ್ ಪ್ರೆಸ್ ಮಾಡಿ ಹಿಡ್ಕೊಂಡು ಈ ಕರ್ವ್ನ ಕೂಡ ಸೆಲೆಕ್ಟ್ ಮಾಡಿ. ಓಕೆ, ಸೊ ಟಾಪ್ ಫೇಸ್ನ ಸೆಲೆಕ್ಟ್ ಮಾಡಿ, ಶಿಫ್ಟ್ ಹಿಡ್ಕೊಂಡು ಈ ಕರ್ವ್ನ ಕೂಡ ಸೆಲೆಕ್ಟ್ ಮಾಡಿ. ಇಲ್ಲಿ ಎಲ್ಲ ಫಿಲ್ಟರ್ಸ್ನ ಕೂಡ ಆನ್ ಮಾಡಿರಿ. ಸೊ ಒಂದು ವೇಳೆ ನೀವು ಇಲ್ಲಿ ಕರ್ವ್ ಆಫ್ ಮಾಡಿದರೆ ಆ ಕರ್ವ್ ಸಿಗೋದಿಲ್ಲ, ಇಲ್ಲ ಇದನ್ನು ಆಫ್ ಮಾಡಿದರೆ ಫೇಸ್ ಸಿಗೋದಿಲ್ಲ, ಆ ಥರ ಎಲ್ಲ ಇರುತ್ತೆ. ಸೊ ಇದನ್ನೆಲ್ಲ ಆನ್ ಮಾಡಿಟ್ಟಿರಿ. ಸೊ ಒಂದು ಫೇಸ್ನ ಸೆಲೆಕ್ಟ್ ಮಾಡಿ, ಶಿಫ್ಟ್ ಇಟ್ಕೊಂಡು ಕರ್ವ್ನ ಸೆಲೆಕ್ಟ್ ಮಾಡಿ. ಈಗ ಶಿಫ್ಟ್ ರೈಟ್ ಕ್ಲಿಕ್ ಯೂಸ್ ಮಾಡಿ ಕರ್ವ್ ಫೇಸ್ ಆಪ್ಷನ್ಗೆ ಹೋಗಿ. ಸೊ ಇಲ್ಲಿಂದ ಹೋಗ್ಬೋದು ಅಥವಾ ಆಪ್ಷನ್ಸ್ ಬಾಕ್ಸಿಂದ ಹೋಗ್ಬೋದು. ನಾನು ಜಾಸ್ತಿ ಡೈರೆಕ್ಟಾಗಿ ಹೋಗ್ತಾ ಇದ್ದೀನಿ, ಯಾಕಂದರೆ ನಂತರ ಇನ್ವ್ಯೂ ಎಡಿಟರಿಂದ ಕೂಡ ನಾವು ಎಲ್ಲ ಆಪ್ಷನ್ಸ್ ನಮಗೆ ಮತ್ತೆ ಆಕ್ಸೆಸ್ ಮಾಡ್ಕೋಬೋದು. ಓಕೆ, ಸೊ ಈಗ ನಾನು ಈ ಟೇಪರ್, ಟ್ವಿಸ್ಟ್ ಈ ಆಪ್ಷನ್ಗಳನ್ನ ನೋಡೋಣ. ಓಕೆ, ಇಲ್ಲಿ ಕ್ಲೋಸ್ ಮಾಡಿ, ಇದು ಬೇಡ. ಸೊ ಡೈರೆಕ್ಟಾಗಿ ಶಿಫ್ಟ್ ರೈಟ್ ಕ್ಲಿಕ್ ಮಾಡಿ ಎಕ್ಸ್ಟ್ರೂಡ್ ಫೇಸಸ್ ಅಂತಲೇ ಕೊಡಿ. ಸೊ ಏನಾಗುತ್ತೆ, ಆ ಫೇಸ್ ಆ ಕರ್ವಿನ ಸ್ಟಾರ್ಟಿಂಗ್ ಪಾಯಿಂಟಿಂದ ಎಂಡಿಂಗ್ ಪಾಯಿಂಟ್ ತನಕ ಎಕ್ಸ್ಟ್ರೂಡ್ ಆಗುತ್ತೆ. ಬಟ್ ಆ ಕರ್ವ್ ಡೈರೆಕ್ಷನಲ್ಲಿ ಹೋಗಿಲ್ಲ. ಸೊ ಯಾಕೆ ಕರ್ವ್ ಡೈರೆಕ್ಷನಲ್ಲಿ ಹೋಗಿಲ್ಲ ಅಂದರೆ ಡಿವಿಷನ್ಸ್ ಕೊಟ್ಟಿಲ್ಲ. ಸೊ ಡಿವಿಷನ್ಸ್ ಬರೀ ಒಂದಿದೆ. ಸೊ ಅಂದರೆ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಒಂದೇ ಡಿವಿಷನ್ ಇದೆ. ಹಾಗಾಗಿ ಸೊ ಈ ಡಿವಿಷನ್ನ ಇದ್ರ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ ಜಾಸ್ತಿ ಮಾಡಿ. ಸೊ ಆ ಕರ್ವ್ ಹೇಗೆ ಹೋಗಿದೆಯೋ ಅದೇ ಥರನೇ ಇದು ಕೂಡ ಹೋಗುತ್ತೆ. ಓಕೆ, ಸೊ ಅದೇ ಥರ ಇಲ್ಲಿ ಕೆಳಗಡೆ ಟ್ವಿಸ್ಟ್ ಆ್ಯಂಡ್ ಟೇಪರ್ ಆಪ್ಷನ್ ಇದೆ. ಒಂದು ವೇಳೆ ಇದು ನಿಮ್ಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಅಂದರೆ ಇಲ್ಲಿ ರೈಟ್ ಕ್ಲಿಕ್, ಇಲ್ಲಿ ಒಂದು ಸಣ್ಣ 3 ಲೈನ್ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ, ಲೆಫ್ಟ್ ಕ್ಲಿಕ್ ಮಾಡಿ, ಇಲ್ಲಿ ಆನ್ ಮಾಡ್ಕೊಳ್ಳಿ. ಓಕೆ, ಸೊ ಟ್ವಿಸ್ಟ್ ಟೇಪರ್ ಇದು ಆಫ್ ಆಗಿರುತ್ತೆ, ಜಸ್ಟ್ ಆನ್ ಮಾಡ್ಕೊಳ್ಳಿ. ಆ ಆಪ್ಷನ್ ಕೂಡ ಇನ್ವ್ಯೂ ಎಡಿಟರ್ದಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಈಗ ಟ್ವಿಸ್ಟ್ ಅಥವಾ ಟೇಪರ್ ಕೊಡೋಣ. ಸೊ ಟೇಪರ್ ಜಾಸ್ತಿ ಮಾಡ್ತಾ ಹೋದಾಗ ಏನಾಗುತ್ತೆ, ಟೇಪರಿಂಗ್ ಆಗುತ್ತೆ. ಅಂದರೆ ಹೋಗ್ತಾ ಹೋಗ್ತಾ ಫೇಸಸ್ ದೊಡ್ಡದಾಗ್ತಾ ಹೋಗುತ್ತೆ. ಅಥವಾ ನಾವು ಇದನ್ನು ಹೋಗ್ತಾ ಫೇಸಸ್ ಸಣ್ಣದಾಗೋಗಿ ಮಾಡ್ಬೋದು ಈ ಥರ. ಅಥವಾ ಇದು ಬೇಡ, ಇದು 0 ಮಾಡಿಬಿಟ್ರೆ ಕಂಪ್ಲೀಟಾಗಿ ಶಾರ್ಪ್ ಪಾಯಿಂಟ್ ಆಗುತ್ತೆ ಲಾಸ್ಟಿಗೆ. ಸೊ ಅಥವಾ ಇದು ಒಂದೇ ಇರಲಿ. ಟ್ವಿಸ್ಟ್ ಕೊಟ್ಟು ನೋಡೋಣ, ನೋಡಿ. ಸೊ ಟ್ವಿಸ್ಟ್ ಆಗುತ್ತೆ, ಎಕ್ಸ್ಟ್ರೂಡ್ ಆಗಿರುವಂಥ ಫೇಸಸ್ ಟ್ವಿಸ್ಟ್ ಆಗ್ತಾ ಹೋಗುತ್ತೆ. ವ್ಯಾಲ್ಯೂ ಇನ್ನೂ ಜಾಸ್ತಿ ಕೊಡ್ಬೋದು ನೀವು ಮ್ಯಾನ್ಯಲ್ ಆಗಿ. ನಾನು ಒಂದು 600 ಕೊಟ್ಟು ನೋಡ್ತೀನಿ, ನೋಡಿ. ಸೊ ಈ ಥರ ಟ್ವಿಸ್ಟೆಡ್ ಶೇಪ್ ಕೂಡ ಕೊಡಬಹುದು. ಓಕೆ, ಮತ್ತು ಜೊತೆಗೆ ಓಕೆ, ಸೊ ಟೇಪರ್ ಕೊಟ್ಬೇಡ, ಟೇಪರ್ ಇದು ಕೊಟ್ಬಿಟ್ಟು ಓಕೆ, ಸೊ ಈ ಶೇಪ್ ನಮಗೆ ಬೇಕು ಅಂದ್ಕೊಳ್ಳಿ. ಸೊ ಓಕೆ, ಕ್ಯೂ ಪ್ರೆಸ್ ಮಾಡಿ ನೀವು ಇದರಿಂದ ಹೊರಗಡೆ ಬರ್ತೀರಿ, ಎಕ್ಸ್ಟ್ರೂಡ್ ಟೂಲಿಂದ ವಾಪಸ್ ಆಬ್ಜೆಕ್ಟ್ ಮೋಡಿಗೆ ಬಂದು. ಸೊ ಒಂದು ವೇಳೆ ನನಗೆ ಇದು ಶೇಪ್ ಓಕೆ ಕರೆಕ್ಟಾಗೇ ಇದೆ. ಸೊ ಒಂದು ವೇಳೆ ನನಗೆ ಇಲ್ಲಿ ಏನಾದರೂ ಚೇಂಜಸ್, ಆ ಕರ್ವಲ್ಲಿ ಚೇಂಜಸ್ ಬೇಕು ಅಂದರೆ ಆ ಕರ್ವಲ್ಲಿ ಮತ್ತೆ ಚೇಂಜ್ ಮಾಡ್ಬೋದು ನಾವು. ಸೊ ಕರ್ವ್ ಕಾಣಿಸ್ತಾ ಇಲ್ಲ, 4 ಪ್ರೆಸ್ ಮಾಡಿ ಕರ್ವ್ ಕಾಣುತ್ತೆ. ಸೊ ಕರ್ವ್ ಸೆಲೆಕ್ಟ್ ಮಾಡಿಬಿಟ್ಟು ಕರ್ವನ್ನ ಎಡಿಟ್ ಮಾಡೋದು, ಇದನ್ನೆಲ್ಲ ನಾವು ಕರ್ವ್ಸ್ ಬಗ್ಗೆ ಡೀಟೇಲಾಗಿ ಮುಂದೆ ನೋಡ್ತೀವಿ. ಬಟ್ ಈಗ ನೋಡ್ಬೋದು, ಜಸ್ಟ್ ಆ ಕರ್ವ್ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಕಂಟ್ರೋಲ್ ವರ್ಟೆಕ್ಸ್ಗೆ ಹೋಗಿ. ಸೊ ಆಗ ನಿಮಗೆ ಅಲ್ಲಿ ಪಿಂಕ್ ಡಾಟ್ಗಳು ಕಾಣಿಸ್ತಾ ಇದೆಯಲ್ಲ, ಸೊ ಇದನ್ನು ಯೂಸ್ ಮಾಡಿ ನೀವು ಆ ಕರ್ವ್ ಪಾಯಿಂಟನ್ನು ಎಡಿಟ್ ಮಾಡ್ಬೋದು. ಸೊ ನೀವು ಆ ಕರ್ವನ್ನ ಹೇಗೆ ಎಡಿಟ್ ಮಾಡ್ತೀರೋ ಅದೇ ಥರ ನಮ್ಮ ಎಕ್ಸ್ಟ್ರೂಡ್ ಆಗಿರುವಂಥ ಫೇಸಸ್ ಕೂಡ ಎಡಿಟ್ ಆಗುತ್ತೆ. ಸೊ ಈ ಶೇಪನ್ನು ನಾವು ಆಮೇಲೆ ಕೂಡ ಚೇಂಜ್ ಮಾಡ್ಬೋದು ಈ ಥರ. ಓಕೆ ಸ್ನೇಹಿತರೆ, ಈಗ ಎಕ್ಸ್ಟ್ರೂಡ್ ಟೂಲ್ ಯೂಸ್ ಮಾಡಿ ಒಂದು ಸಿಂಪಲ್ ಮಾಡೆಲ್ನ ಕ್ರಿಯೇಟ್ ಮಾಡೋಣ.
ಓಕೆ ಸ್ನೇಹಿತರೆ, ಈ ಥರ ನಾವು ಎಕ್ಸ್ಟ್ರೂಡ್ ಟೂಲನ್ನ ಯೂಸ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಟೂಲ್ ಬಗ್ಗೆ ನೋಡೋಣ. ಓಕೆ, ಸೊ ಈ ಕ್ಲಾಸನ್ನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ. ಸೊ ನಿಮಗೆ ಈ ಕ್ಲಾಸಸ್ ಚೆನ್ನಾಗಿ ಅನಿಸ್ತಾ ಇದ್ದರೆ ಅಥವಾ ಏನು ಅನಿಸ್ತಾ ಇದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಸೊ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಸಿಗೋಣ. ನಮಸ್ಕಾರ.